ಇದರ ವಿಶೇಷತೆ ಒಂದು ತೋರಿಸ್ತೀನಿ ಬನ್ನಿ. ಇದು ಬೋರ್ಗಲ್ ಅಂತ ಕರಿತಾರೆ ಮೇಡಮ್ ಅದಕ್ಕೆ ಬೋರ್ಗಲ್ ಅಂತೇಳಿ ಒಂದು ಸಂಕೇತ. ಈ ಗುಡಿ ಹೋಗೋರು ಇಷ್ಟೇ ಭಾಗದಲ್ಲಿ ಬಗ್ಗೆ ಹೋಗುತ್ತೆ. ಅದು ಜಿಡ್ಡಿ ಬಾಗಲ್ ಅಂತ ಅದಕ್ಕೆ ಸರ್. ಜಿಡ್ಡಿ ಬಾಗಲ್ ಅಂತ ಹೆಸರು ಇಟ್ಟಿರುತ್ತೆ. ಯಾಕಂದ್ರೆ ಎಲ್ಲೆಲ್ಲಿ ಯಾರ ಇದಾಗಿದ್ರು ಇಲ್ಲಿ ಮಾತ್ರ ದೇವರಿಗೆ ಬಾಗಿ ಹೋಗುವಂತ ಒಂದು ಸಂಪ್ರದಾಯ. ಎಷ್ಟೇ ಶ್ರೀಮಂತನಾದರೂ ಸಹಿತ ಭಕ್ತನೇ ಆಗಿರ್ಬೇಕಂತ ಹೇಳಿ. ಮುಖ್ಯಮಂತ್ರಿ ಇರಲಿ, ಆದರೆ ಇಲ್ಲಿ ಬಗ್ಗೆ ಆ ದೇವರಿಗೆ ಇದನ್ನು ಸಲ್ಲಿಸೇ ಹೋಗ್ತಿದ್ದಾರೆ. ನಾವು ಚಿಕ್ಕದಾಗಿ ಬಾಗ್ಲು ಮಾಡೋದು ನೋಡಿದ್ದೀವಿ, ಆದರೆ ಜಿಡ್ಡಿ ಅಷ್ಟೇ ಹೌದು 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 ಈ ಚಿಕ್ಕದಾಗಿ ಐತ್ರಿ. ಇದಕ್ಕೆ ಜಿಡ್ಡಿ ಬಾಗಲ್ ಅಂತಾರೆ. ಜಿಡ್ಡಿ ಬಾಗಲ್ ಅಂತಾರೆ. ಅದಕ್ಕೆ ಈ ಜಿಡ್ಡಿ ಬಾಗಲದಿಂದ ನಾವು ದೇವರಿಗೆ ಹೋದರೆ ಅದು ತಲೆಬಾಗಿ ಹೋಗುವಂಥ ಒಂದು ರೂಢಿ ಪದ್ಧತಿ ಒಳಗೆ ಇಟ್ಟಾರೆ. ಇದ್ರ ಒಂದು ಐತೆ ಮೇಡಮ್. ಈ ಒಳಗಡೆ ಯಾರು ಹೋಗಿ ಬರ್ತಾರಲ್ಲ, ಕೆಲವಷ್ಟು ಬೆನ್ನು ಅದು ಇರ್ತಾರಲ್ಲ, ಇದಕ್ಕೆ ಅವರು ಬೆನ್ನು ಉಜ್ಕೊಂಡ್ರೆ ಒಂದು 2-3 ಸರಿ ಬೆನ್ನು ಮಾಯ ಆಗ್ತದೆ ಅಂತಕ್ಕಂಥ ಒಂದು ಐತೆ ಪರಂಪರೆ, ಒಂದು ಬೆಳೆ. ಎಸ್. ಇವಾಗ ನಾವು ಆಂಜನೇಯನ ದರ್ಶನ ಮಾಡಬೇಕು ಅಂದ್ರೆ ಈ ಬಾಗಿಲು ಮುಖಾಂತರ ನಾವು ಓಕೆ. ಇದು ದಕ್ಷಿಣ ಮುಖ ಮಾಡಿರ್ತಕ್ಕಂಥ ಇದೊಂದು ದೇವಸ್ಥಾನ. ಈ ಕಡೆಯಿಂದ ಹೋಗ್ಬೇಕ್ರಿ, ಬಲಗಡೆ ಬರು ದಾರಿ ಎಡಗಡೆ, ಹೋಗೋ ದಾರಿ. ಹಾಂ ರೀ, ಅವರು ಬೇಡಿಕೊಂಡಿರ್ತಕ್ಕಂಥವ್ರು ಅದನ್ನು ಒಂದು ಇಡುವಂಥ ಒಂದು ಪದ್ಧತಿ ರೀ. ಇದಕ್ಕೆ ಇಲ್ಲಿ ಹಾಕಿ ನಮಸ್ಕರಿಸಿ ಒಳಗೆ ಹೋಗ್ತಾರೆ. ಸರ್, ದೀಪದ ಕಂಬ ಹೌದು, ಅವಾಗಿನ ಕಾಲದಲ್ಲಿ ಕಟ್ಟಿರೋದು. ಆವಾಗಿನ ಕಾಲದಾಗ ಕಟ್ಟಿದ್ರು ಮೇಡಮ್, ಕಲ್ಲಿಂದ ನಿರ್ಮಾಣ ಮಾಡಿದ್ದು. ಇದಕ್ಕಿಂತಲೂ ಮುಂಚೆ ಇದು ಹೊರಗಡೆದೇನಲ್ಲ, ಇದು ಈಗ ಇತ್ತೀಚೆಗೆ ನಿರ್ಮಾಣ ಮಾಡಿದ್ದು ಇದು. ಆ ಗರ್ಭಗುಡಿ, ಆಮೇಲೆ ಅದು ಆ ಸಂಬಂಧ ಇದೆಲ್ಲ, ಅದು ಹಳೆಯ ಗುಡಿ. ಅದು ಸುಮಾರು ಒಂದು 500 ವರ್ಷದ ಒಂದು ಇತಿಹಾಸ ಅಂತಕ್ಕಂಥದ್ದು. ಗಿಡ್ಡಿ ಬಾಗ್ಲು ಬಂದಲ್ಲ, ಅದು ಹಳೆಯದೇ. ಅದು ಹಳೆಯದೇನೆ. ಅದು ನಗರಕಣಿ ಅದು ಒಂದು 100 ವರ್ಷ ಆಯಿತು. ಅದು ಹಾಂ 100 ವರ್ಷ ಆಯಿತು ಅಷ್ಟೇ. ಹಾಂ ರೀ, ಅದು ಆಮೇಲೆ ಈಗ ನಾವು ದರ್ಶನ ಪಡ್ಕೊಂಡು ಆಮೇಲೆ ಇಲ್ಲಿ ಕೆಲವೊಂದಿಷ್ಟು ವಿಷಯಗಳ ಕುರಿತು ಹೇಳ್ತೇನೆ ಮೇಡಮ್. ಸರ್, ಶಿವಾಜಿ ಗುರು ಸ್ಥಾಪನೆ ಮಾಡಿದ್ದು ಅಂದರೆ ಶಿವಾಜಿ ಅವರು ಇಲ್ಲಿ ಬಂದಿರಬಹುದು. ಶಿವಾಜಿ ಅವರು ಬಂದಿರಬಹುದು ಮೇಡಮ್, ಆದರೆ ಆ ಶಿವಾಜಿ ಗುರು ಯಾಕೆ ಸ್ಥಾಪನೆ ಮಾಡ್ತಾರೆ, ಆ ಕಾಲಾಗ ಹಿಂದೂ ಒಂದು ಸಂಘಟನೆ ಪುನರುತ್ಥಾನ ಮಾಡ್ಬೇಕಾಗಿತ್ತಲ್ಲ, ಆ ಕಾಲಘಟ್ಟದೊಳಗೆ ಈ ಮೂಲ ಪೂಜಾರಿಗಳ ಅದು ಗದ್ದಿಗೆ, ಈ ಪೂಜಾರಿಗಳ ಗದ್ದಿಗೆ. ಈ ಕಾಟಮುತ್ಯಪ್ಪ ಅವ್ರ ಮಗ ಅಜ್ಜಪ್ಪ ಸ್ವಾಮಿ ಒಂದು ಗದ್ದಿಗೆ ಮೂಲ ಪೂಜಾರಿ. ಈ ದೇವಸ್ಥಾನದ ಪೂಜೆ ಮಾಡ್ತಕ್ಕಂಥ ಪೂಜಾರಿಗಳದು